ಸ್ನೇಹಿತರೆ ನಮಸ್ಕಾರ. ನೀವೇನಾದರೂ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಇಳಿದ ತಕ್ಷಣ ಅಥವಾ ಅತಿ ಬೆಲೆ ಬಾರ್ಡರ್ ತಲುಪಿದ ತಕ್ಷಣ ಅಬ್ಬಾ ಬೆಂಗಳೂರು ಮುಗೀತು, ಇನ್ನು ಬರೀ ಕಾಡು ಮೇಡು ಅನ್ಕೊಂಡ್ರೆ ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಯಾಕಂದ್ರೆ ಬೆಂಗಳೂರಿನ ಅಸಲಿ ಪಿಕ್ಚರ್ ಶುರು ಆಗೋದೇ ಅಲ್ಲಿಂದ. ಎಲ್ಲಿ IT ಕಂಪನಿಗಳ ದೊಡ್ಡ ದೊಡ್ಡ ಹೈಟೆಕ್ ಬಿಲ್ಡಿಂಗ್ಗಳು ಮತ್ತು ಗ್ಲಾಸ್ ಆಫೀಸ್ಗಳು ಮುಗಿತವೋ ಅಲ್ಲಿಂದ ಶುರುವಾಗುತ್ತೆ ಹಚ್ಚ ಹಸಿರು ರಾಗಿ ಗದ್ದೆಗಳ ಸಾಮ್ರಾಜ್ಯ. ಅದೇ ನಮ್ಮ ಹೆಮ್ಮೆಯ ಆನೇಕಲ್. ಇದು ತಮಿಳುನಾಡಿಗೆ ಟಚ್ ಆಗೋ ಜಾಗ ಇರಬಹುದು, ಗಡಿ ಪ್ರದೇಶ ಇರಬಹುದು, ಆದ್ರೆ ಇಲ್ಲಿನ ಮಣ್ಣಿನ ಸೊಗಡು, ಇಲ್ಲಿನ ಜನರ ಮಾತು ಮಾತ್ರ ಪಕ್ಕಾ ಕನ್ನಡ. ಇದು ಬೆಂಗಳೂರಿನ ಕಡೆಯ ತಾಣ ಅಲ್ಲ, ಇದೊಂದು ಹೊಸ ಪ್ರಪಂಚದ ಆರಂಭ. ಆನೇಕಲ್ಲಾದ ವಿಸ್ಮಯಕಾರಿ ಇತಿಹಾಸ. ಈ ಊರಿಗೆ ಆನೇಕಲ್ ಅಂತ ಹೆಸರು ಯಾಕೆ ಬಂತು ಅಂತ ಇತಿಹಾಸ ಕೆದಕಿದ್ರೆ ಒಂದು ರೋಚಕ ಕಥೆ ಸಿಗುತ್ತೆ. ಪುರಾಣಗಳ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಅಥವಾ ಅದಾದ ಮೇಲೆ ಒಂದು ಸಲ ಒಂದು ಆನೆ ಇಲ್ಲಿ ಬಂದು ಹಾಗೆ ಕಲ್ಲಾಗಿ ಹೋಯ್ತಂತೆ. ಅದಕ್ಕೆ ಅದನ್ನ ಸಂಸ್ಕೃತದಲ್ಲಿ ಗಜಶಿಲಪುರ ಅಂತ ಕರೀತಿದ್ರು. ಇನ್ನೊಂದು ಬಲವಾದ ವಾದದ ಪ್ರಕಾರ ಹಿಂದೆ ಈ ಭಾಗದಲ್ಲಿ ಆಲಿ ಕಲ್ಲು ಮಳೆ ವಿಪರೀತ ಬರ್ತಿತ್ತಂತೆ. ಆಕಾಶದಿಂದ ಐಸ್ ಕಲ್ಲುಗಳು ಬೀಳೋದನ್ನ ನೋಡಿ ಜನ ಅದನ್ನ ಆಲಿ ಕಲ್ಲು ಊರು ಅಂತಿದ್ರಂತೆ. ಆದ್ರೆ ಬರುವರ್ತಾ ಬಾಯಲ್ಲಿ ತಿರುಗಿ ಆನೆಕಲ್ ಆಯ್ತು ಅಂತಾರೆ. ಏನೇ ಇರಲಿ, ಇಲ್ಲಿನ ಇತಿಹಾಸ ಆನೆಯಷ್ಟೇ ಬಲವಾಗಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇಲ್ಲಿನ ಪ್ರತಿಯೊಂದು ಕಲ್ಲಿನಲ್ಲೂ ಒಂದೊಂದು ಕತೆ ಇದೆ. ಸಾಫ್ಟ್ವೇರ್ ಮತ್ತು ರೇಷ್ಮೆ ಸೀರೆಯ ಜುಗಲ್ಬಂದಿ. ಪ್ರಪಂಚದಲ್ಲಿ ಬೇರೆ ಎಲ್ಲಾದ್ರೂ ನೀವು ಒಂದೇ ಊರಲ್ಲಿ ಚಿಪ್ ಮತ್ತು ರೇಷ್ಮೆ ಎರಡನ್ನು ನೋಡೋಕೆ ಸಾಧ್ಯನಾ? ಅದು ಆನೇಕಲ್ನಲ್ಲಿ ಮಾತ್ರ ಸಾಧ್ಯ. ಒಂದ್ ಕಡೆ ಎಲೆಕ್ಟ್ರಾನಿಕ್ ಸಿಟಿಯ ಟೆಕ್ ಉದ್ಯೋಗಿಗಳು ಲ್ಯಾಪ್ಟಾಪ್ ಹಿಡ್ಕೊಂಡು ID ಕಾರ್ಡ್ ಹಾಕೊಂಡು ಓಡಾಡ್ತಿದ್ರೆ, ಇನ್ನೊಂದ್ ಕಡೆ ಇಲ್ಲಿನ ರೈತರು ಮತ್ತು ನೇಕಾರರು ತಮ್ಮ ಮನೆಗಳಲ್ಲಿ ರೇಷ್ಮೆ ಹುಳು ಸಾಕ್ತಾ ಬಂಗಾರದಂತ ರೇಷ್ಮೆ ನೂಲು ತೆಗಿತಾರೆ. ಆನೇಕಲ್ ತಾಲೂಕು ಅಂದ್ರೆ ರೇಷ್ಮೆಯ ಕಣಜ. ಇಲ್ಲಿನ ಕೈಮಗ್ಗಗಳಲ್ಲಿ ಮತ್ತು ಪವರ್ ಲೂಮ್ಗಳಲ್ಲಿ ತಯಾರಾಗುವ ರೇಷ್ಮೆ ಸೀರೆಗಳಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇದೆ. ಇಲ್ಲಿ ಮಾಡರ್ನ್ ಟೆಕ್ನಾಲಜಿ ಮತ್ತು ಪಾರಂಪರಿಕ ಕೃಷಿ ಎರಡು ದೋಸ್ತಿಗಳಾಗಿ ಬದುಕ್ತಾ ಇವೆ. ಟೆಕ್ಕಿ ಮತ್ತು ರೈತ ಅಕ್ಕಪಕ್ಕ ಕೂತು ಚಹಾ ಕುಡಿಯೋ ದೃಶ್ಯ ಇಲ್ಲಿ ಕಾಮನ್. ವೀಕೆಂಡ್ ಸ್ಪಾಟ್ ಮುತ್ತು ಉದುರೋ ಕಣಿವೆ. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಮತ್ತು ಬಿಸಿಲಲ್ಲಿ ಬೆಂದು ಹೋದವರಿಗೆ ಆನೇಕಲ್ ಪಕ್ಕದಲ್ಲಿ ಒಂದು ಕೂಲ್ ಸ್ಪಾಟ್ ಇದೆ. ಅದೇ ಮುತ್ತಿನ ಮಡುವು. ಆನೇಕಲ್ ಟೌನಿಂದ ಕೇವಲ 5-6 ಕಿಲೋಮೀಟರ್ ದೂರದಲ್ಲಿರೋ ಈ ಜಾಗ ನಿಜಕ್ಕೂ ಅದ್ಭುತ. ಎತ್ತರವಾದ ಬೆಟ್ಟದಿಂದ ನೀರು ಹನಿ ಹನಿಯಾಗಿ ಕೆಳಗೆ ಬೀಳೋದನ್ನ ನೋಡಿದ್ರೆ ನಿಜವಾಗ್ಲೂ ಆಕಾಶದಿಂದ ಮುತ್ತುಗಳು ಸುರಿದ ಹಾಗೆ ಕಾಣುತ್ತೆ. ಆದ್ರೆ ಸುತ್ತಮುತ್ತ ಇರೋ ದಟ್ಟವಾದ ಕಾಡು, ಅಲ್ಲಿನ ಪಕ್ಷಿಗಳ ಕಲರವ ಮತ್ತು ಬೆಟ್ಟದ ಮೇಲಿಂದ ಕೆಳಗಿಳಿಯೋ ಆ ಮೆಟ್ಟಿಲುಗಳು ಟ್ರೆಕ್ಕಿಂಗ್ ಮಾಡೋರಿಗೆ ಸ್ವರ್ಗ. ವೀಕೆಂಡ್ ನಲ್ಲಿ ಊಟಿ ಅಥವಾ ಕೊಡಗು ಕಡೆ ಹೋಗೋಕ್ ಟೈಮ್ ಇಲ್ಲ, ಬಜೆಟ್ ಇಲ್ಲ ಅನ್ನೋರು ಬೈಕ್ ಎತ್ಕೊಂಡು ಇಲ್ಲಿಗೆ ಬಂದ್ರೆ ಸಾಕು. ಇದನ್ನ ಬಡವರ ಊಟಿ ಅಂದ್ರೂ ತಪ್ಪಾಗಲ್ಲ. ದೈವ ಭಕ್ತಿಯ ಕೇಂದ್ರ. ಕರಗದ ವೈಭವ ಮತ್ತು ತಿಮ್ಮರಾಯ ಸ್ವಾಮಿ. ಬೆಂಗಳೂರು ಸಿಟಿಯ ಧರ್ಮರಾಯನ ಕರಗ ಎಷ್ಟು ಫೇಮಸ್ಸೋ ಆನೇಕಲ್ ಕರಗ ಕೂಡ ಅಷ್ಟೇ ಪವರ್ಫುಲ್. ಚೈತ್ರ ಮಾಸದಲ್ಲಿ ನಡೆಯೋ ಈ ಹಬ್ಬಕ್ಕೆ ಲಕ್ಷಾಂತರ ಜನ ಸೇರ್ತಾರೆ. ಇಲ್ಲಿನ ಜನರಿಗೆ ಇದು ಬರೀ ಹಬ್ಬ ಅಲ್ಲ, ಇದೊಂದು ಎಮೋಷನ್. ಇನ್ನು ಇಲ್ಲಿನ ಐತಿಹಾಸಿಕ ಶ್ರೀ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದು ವಿಜಯನಗರ ಸಾಮ್ರಾಜ್ಯದ ಕಾಲದ ನೆನಪು ಮಾಡಿಸುತ್ತೆ. ವಿಶಾಲವಾದ ಆವರಣ, ಎತ್ತರದ ಗೋಪುರ ಮತ್ತು ಅಲ್ಲಿನ ಕಂಬಗಳ ಮೇಲಿನ ಕೆತ್ತನೆ ನೋಡಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಜಾತ್ರೆ ಟೈಮ್ನಲ್ಲಿ ಇಲ್ಲಿನ ಸಂಭ್ರಮ ನೋಡೋಕೆ 2 ಕಣ್ಣು ಸಾಲದು. ಇಲ್ಲಿನ ಭಕ್ತಿ ಭಾವಕ್ಕೆ ಬೆಲೆ ಕಟ್ಟೋಕಾಗಲ್ಲ. ಊರಿನ ರಕ್ಷಕನಾಗಿ ನಿಂತಿರೋ ಈ ದೇವ್ರು ಆನೇಕಲ್ನ ಶಕ್ತಿ. ರೈಲ್ವೆ ಹಳಿಗಳ ಮೇಲಿನ ಜೀವನ. ಆನೇಕಲ್ನ ಲೈಫ್ ಲೈನ್ ಅಂದ್ರೆ ಅದು ಅಲ್ಲಿನ ರೈಲ್ವೆ ಸ್ಟೇಷನ್. ಬೆಂಗಳೂರು ಮತ್ತು ಹೊಸೂರು ನಡುವೆ ಇರೋ ಈ ಸ್ಟೇಷನ್ ಸಾವಿರಾರು ಜನರಿಗೆ ಅನ್ನ ನೀಡಿದೆ. ಪ್ರತಿದಿನ ಬೆಳಿಗ್ಗೆ ಆನೇಕಲ್ನಿಂದ ಬೆಂಗಳೂರಿಗೆ ಕೆಲಸಕ್ಕೆ ಹೋಗೋರು ಮತ್ತು ಬೆಂಗಳೂರಿನಿಂದ ಆನೇಕಲ್ ಕಡೆ ಬರೋರು ಇದೇ ರೈಲನ್ನ ನಂಬಿಕೊಂಡಿದ್ದಾರೆ. ಕೇವಲ 10-15 ರೂಪಾಯಿಯಲ್ಲಿ ಟ್ರಾಫಿಕ್ ಇಲ್ಲದೆ ಬೆಂಗಳೂರು ಸೇರೋಕೆ ಇದು ಬೆಸ್ಟ್ ದಾರಿ. ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬರುವಾಗ ಇಲ್ಲಿನ ಪ್ಲಾಟ್ಫಾರ್ಮ್ನಲ್ಲಿ ಜನವೋ ಜನ. ಆನೇಕಲ್ನ ಅಭಿವೃದ್ಧಿಗೆ ಈ ರೈಲ್ವೆ ಕನೆಕ್ಷನ್ ಬೆನ್ನೆಲುಬಿದ್ದ ಹಾಗೆ. ಆನೇಕಲ್ ನಮಗೆ ಒಂದು ದೊಡ್ಡ ಪಾಠ ಹೇಳ್ಕೊಡುತ್ತೆ. ಜೀವನದಲ್ಲಿ ಮಾಡರ್ನ್ ಆಗಿರ್ಬೇಕು, IT ಕಂಪನಿಗಳಿರ್ಬೇಕು, ಆದ್ರೆ ನಮ್ಮ ಬೇರುಗಳನ್ನ, ನಮ್ಮ ಕೃಷಿಯನ್ನ ಮರಿಬಾರ್ದು ಅಂತ. ಇಲ್ಲಿ ರೈಲು ಹಳಿಗಳ ಶಬ್ದ ಇದೆ, ದೇವಸ್ಥಾನದ ಗಂಟೆ ಶಬ್ದ ಇದೆ ಮತ್ತು ರೇಷ್ಮೆ ನೇಯುವ ಮಗ್ಗದ ಶಬ್ದವೂ ಇದೆ. ಮುಂದಿನ ಸಲ ನೀವು ಆ ಕಡೆ ಹೋದ್ರೆ ಸುಮ್ಮನೆ ಹೈವೇಲ್ ಪಾಸ್ ಆಗಬೇಡಿ. ಆನೇಕಲ್ನ ಕೆಂಪು ಮಣ್ಣಿನ ರಸ್ತೆಯಲ್ಲಿ ಒಂದು ರೌಂಡ್ ಹಾಕಿ ಅಲ್ಲಿನ ಹೋಟೆಲ್ನಲ್ಲಿ ಬಿಸಿ ಬಿಸಿ ರಾಗಿ ರೊಟ್ಟಿ ಅಥವಾ ರಾಗಿ ಮುದ್ದೆ ರುಚಿ ನೋಡ್ಕೊಂಡು ಬನ್ನಿ. ಇದು ನಮ್ಮ ಹೆಮ್ಮೆಯ ಗಡಿನಾಡು, ನಮ್ಮ ಸಂಸ್ಕೃತಿಯ ಕನ್ನಡಿ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ.
ಈ ವಿಡಿಯೋ ಇಷ್ಟ ಆಯ್ತಾ? ಆನೇಕಲ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.